ಜನವರಿ ತಿಂಗಳು ತುಲಾ ರಾಶಿಯವರಿಗೆ ಒಂದು ರೀತಿಯಲ್ಲಿ ಒಳಗಿನ ಹೋರಾಟದ ತಿಂಗಳಾಗಿತ್ತು ಎಂದು ಹೇಳಬಹುದು. ಅನೇಕರು ತಮ್ಮ ಮನಸ್ಸಿನೊಳಗೆ ಗೊಂದಲ, ನಿರ್ಧಾರ ತೆಗೆದುಕೊಳ್ಳುವಲ್ಲಿ ತಡ, ಸಂಬಂಧಗಳಲ್ಲಿ ಅತಿಯಾದ ಯೋಚನೆ ಮತ್ತು ಕೆಲವೊಮ್ಮೆ ತಮಗೆ ತಾವು ಒತ್ತಡ ನೀಡಿಕೊಳ್ಳುವ ಸ್ಥಿತಿಯನ್ನು ಅನುಭವಿಸಿದ್ದರು. ನೀವು ಸಹಜವಾಗಿ ಸಮತೋಲನವನ್ನು ಪ್ರೀತಿಸುವ ವ್ಯಕ್ತಿಗಳು, ಆದರೆ ಜನವರಿಯಲ್ಲಿ ಆ ಸಮತೋಲನ ಸ್ವಲ್ಪ ಮಟ್ಟಿಗೆ ಕಡಿದಂತಿತ್ತು. ಕೆಲವರಿಗೆ ಕೆಲಸದ ಕ್ಷೇತ್ರದಲ್ಲಿ ನಿರೀಕ್ಷಿಸಿದ ರೀತಿಯ ಮೆಚ್ಚುಗೆ ಸಿಗಲಿಲ್ಲ ಎಂಬ ಭಾವನೆ ಉಂಟಾಯಿತು. ಕೆಲವರಿಗೆ ಕುಟುಂಬದೊಳಗಿನ ಸಣ್ಣ ವಿಷಯಗಳು ದೊಡ್ಡದಾಗಿ ತೋರಿಸಿಕೊಂಡವು. ಇನ್ನು ಕೆಲವರು ತಮ್ಮ ಭವಿಷ್ಯದ ಬಗ್ಗೆ ಹೆಚ್ಚು ಚಿಂತನೆ ಮಾಡಿ ವರ್ತಮಾನದಲ್ಲಿ ಶಾಂತಿ ಅನುಭವಿಸಲು ಕಷ್ಟಪಟ್ಟರು. ಜನವರಿಯಲ್ಲಿ ನಿಮ್ಮಲ್ಲಿ ಆತ್ಮಪರಿಶೀಲನೆ ಹೆಚ್ಚು ನಡೆದಿತ್ತು. ಅದು ಕೆಲವೊಮ್ಮೆ ನೋವನ್ನು ತಂದರೂ ಅದೇ ಪ್ರಕ್ರಿಯೆ ನಿಮ್ಮೊಳಗಿನ ನಿಜವಾದ ಅಗತ್ಯಗಳನ್ನು ಗುರುತಿಸಲು ಸಹಾಯ ಮಾಡಿತ್ತು. ಜನವರಿಯ ಪ್ರಮುಖ ಪಾಠವೆಂದರೆ ಎಲ್ಲರನ್ನೂ ಸಂತೋಷಪಡಿಸಲು ಪ್ರಯತ್ನಿಸುವುದಕ್ಕಿಂತ ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ಹೆಚ್ಚು ಮುಖ್ಯ ಎಂಬ ಅರಿವು. ಫೆಬ್ರವರಿ ತಿಂಗಳು ತುಲಾರಾಶಿಯವರಿಗೆ ಸಂಪೂರ್ಣವಾಗಿ ವಿಭಿನ್ನ ಶಕ್ತಿಯನ್ನು ಹೊತ್ತು ಬರುತ್ತಿದೆ. ಜನವರಿಯಲ್ಲಿದ್ದ ಗೊಂದಲದ ವಾತಾವರಣ ನಿಧಾನವಾಗಿ ಕಡಿಮೆಯಾಗುತ್ತದೆ ಮತ್ತು ನಿಮ್ಮೊಳಗೆ ಹೊಸ ಸ್ಪಷ್ಟತೆ ಮೂಡಲು ಆರಂಭವಾಗುತ್ತದೆ. ಈ ತಿಂಗಳಲ್ಲಿ ನಿಮ್ಮ ಆಲೋಚನೆಗಳು ಹೆಚ್ಚು ಸಮತೋಲನಗೊಂಡಿರುತ್ತವೆ. ನೀವು ಯಾವ ವಿಷಯಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು ಎಂಬ ಅರಿವು ಹೆಚ್ಚಾಗುತ್ತದೆ. ತುಲಾರಾಶಿಯ ಅಧಿಪತಿ ಗ್ರಹವಾದ ಶುಕ್ರ ಗ್ರಹ ಈ ತಿಂಗಳಲ್ಲಿ ನಿಮ್ಮ ಮೇಲೆ ವಿಶೇಷ ಪ್ರಭಾವ ಬೀರುತ್ತದೆ. ಶುಕ್ರನ ಶಕ್ತಿ ಸೌಂದರ್ಯ, ಸಮನ್ವಯ, ಸಂಬಂಧಗಳು ಮತ್ತು ಆಂತರಿಕ ಸಂತೋಷವನ್ನು ಪ್ರತಿನಿಧಿಸುತ್ತದೆ. ಫೆಬ್ರವರಿಯಲ್ಲಿ ಈ ಗ್ರಹದ ಪ್ರಭಾವದಿಂದ ನೀವು ನಿಮ್ಮ ಜೀವನದಲ್ಲಿ ಸಮತೋಲನವನ್ನು ಮರಳಿ ಪಡೆಯಲು ಸಾಧ್ಯವಾಗುತ್ತದೆ. ಜನವರಿಯಲ್ಲಿ ಅಶಾಂತವಾಗಿದ್ದ ಮನಸ್ಸು ಫೆಬ್ರವರಿಯಲ್ಲಿ ನಿಧಾನವಾಗಿ ಶಾಂತವಾಗುತ್ತದೆ. ಸೂರ್ಯಗ್ರಹದ ಸ್ಥಿತಿ ಈ ತಿಂಗಳಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಜನವರಿಯಲ್ಲಿ ಕೆಲವರು ತಮ್ಮ ಮಾತುಗಳಿಗೆ ಮೌಲ್ಯ ಸಿಗುತ್ತಿಲ್ಲ ಎಂಬ ಭಾವನೆ ಅನುಭವಿಸಿದ್ದರೆ, ಫೆಬ್ರವರಿಯಲ್ಲಿ ಆ ಸ್ಥಿತಿ ಬದಲಾಗುತ್ತದೆ. ನಿಮ್ಮ ಮಾತಿಗೆ ಜನರು ಕಿವಿಗೊಡುತ್ತಾರೆ. ನಿಮ್ಮ ಅಭಿಪ್ರಾಯಕ್ಕೆ ಗೌರವ ಸಿಗುತ್ತದೆ. ಇದು ವಿಶೇಷವಾಗಿ ಉದ್ಯೋಗದಲ್ಲಿರುವವರಿಗೆ, ಸಾರ್ವಜನಿಕ ಸಂಪರ್ಕ ಇರುವವರಿಗೆ ಮತ್ತು ವ್ಯವಹಾರ ನಡೆಸುವವರಿಗೆ ಬಹಳ ಉಪಯುಕ್ತವಾಗುತ್ತದೆ. ಸೂರ್ಯನ ಶಕ್ತಿ ನಿಮ್ಮ ಒಳಗಿನ ನಾಯಕತ್ವ ಗುಣವನ್ನು ಹೊರತೆಗೆದುಕೊಳ್ಳುತ್ತದೆ. ನೀವು ಹಿಂದೆ ಮೌನವಾಗಿದ್ದ ವಿಷಯಗಳ ಬಗ್ಗೆ ಈಗ ಧೈರ್ಯವಾಗಿ ಮಾತನಾಡಲು ಸಾಧ್ಯವಾಗುತ್ತದೆ. ಗುರುಗ್ರಹದ ಪ್ರಭಾವ ಫೆಬ್ರವರಿಯಲ್ಲಿ ತುಲಾರಾಶಿಯವರಿಗೆ ಮಾರ್ಗದರ್ಶಕ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಗುರು ಎಂದರೆ ಜ್ಞಾನ ಮತ್ತು ವಿವೇಕ. ಈ ತಿಂಗಳಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಹೆಚ್ಚು ಪಕ್ವವಾಗಿರುತ್ತವೆ. ಜನವರಿಯಲ್ಲಿ ಕೆಲವರು ಭಾವನೆಯ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಂಡಿದ್ದರೆ, ಫೆಬ್ರವರಿಯಲ್ಲಿ ಅನುಭವ ಮತ್ತು ವಿವೇಕದ ಆಧಾರದ ಮೇಲೆ ಮುಂದುವರಿಯುತ್ತಾರೆ. ಇದು ಹಣಕಾಸು, ವೃತ್ತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಹೆಚ್ಚು ಸ್ಪಷ್ಟತೆ ನೀಡುತ್ತದೆ. ನೀವು ನಿಮ್ಮ ಜೀವನದ ದಿಕ್ಕು ಸರಿಯೇ ಎಂಬ ಪ್ರಶ್ನೆಗೆ ಉತ್ತರ ಹುಡುಕುತ್ತಿದ್ದರೆ, ಫೆಬ್ರವರಿಯಲ್ಲಿ ಅದಕ್ಕೆ ಸಂಬಂಧಿಸಿದ ಸೂಚನೆಗಳು ಸಿಗುವ ಸಾಧ್ಯತೆ ಹೆಚ್ಚು. ಶನಿ ಗ್ರಹ ಈ ತಿಂಗಳಲ್ಲಿ ತುಲಾರಾಶಿಯವರಿಗೆ ಶಿಸ್ತಿನ ಪಾಠವನ್ನು ಮುಂದುವರಿಸುತ್ತಾನೆ. ಕೆಲವೊಮ್ಮೆ ಕೆಲಸಗಳಲ್ಲಿ ತಡವಾಗುವ ಅನುಭವವಾಗಬಹುದು, ಆದರೆ ಅದು ನಿಮ್ಮ ಬೆಳವಣಿಗೆಯ ಭಾಗವಾಗಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು. ಶನಿ ನಿಮ್ಮನ್ನು ಒಳಗಿನಿಂದ ಬಲಿಷ್ಠರನ್ನಾಗಿ ಮಾಡುತ್ತಾನೆ. ನೀವು ಶ್ರಮಪಟ್ಟು ಮಾಡುವ ಪ್ರತಿಯೊಂದು ಕೆಲಸವೂ ತಕ್ಷಣ ಫಲ ಕೊಡದಿದ್ದರೂ ಅದು ದೀರ್ಘಕಾಲದಲ್ಲಿ ಸ್ಥಿರವಾದ ಫಲ ನೀಡುತ್ತದೆ. ರಾಹು ಮತ್ತು ಕೇತುಗಳ ಪ್ರಭಾವ ಈ ತಿಂಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಕೆಲವು ಅಸ್ಪಷ್ಟ ಯೋಚನೆಗಳನ್ನು ಹುಟ್ಟುಹಾಕಬಹುದು. ಕೆಲವೊಮ್ಮೆ ನೀವು ನಿಮ್ಮ ಸಾಮರ್ಥ್ಯದ ಮೇಲೆ ಅನುಮಾನ ಪಡುವ ಸಾಧ್ಯತೆ ಇದೆ, ಆದರೆ ಈ ಸ್ಥಿತಿ ಶಾಶ್ವತವಲ್ಲ. ನೀವು ನಿಮ್ಮ ಒಳಗಿನ ಶಕ್ತಿಯನ್ನು ನಂಬಿದರೆ ಈ ಗೊಂದಲಗಳನ್ನು ಸುಲಭವಾಗಿ ದಾಟಬಹುದು. ಫೆಬ್ರವರಿಯ ಮೊದಲಾರ್ಧದಲ್ಲಿ ನೀವು ಇನ್ನೂ ಜನವರಿಯ ಪ್ರಭಾವದಿಂದ ಸಂಪೂರ್ಣವಾಗಿ ಹೊರಬಂದಿರಲಿಲ್ಲ ಎಂಬ ಅನುಭವ ಕಾಣಬಹುದು. ಮೊದಲ ಕೆಲವು ದಿನಗಳಲ್ಲಿ ಮನಸ್ಸಿನಲ್ಲಿ ಹಳೆಯ ವಿಚಾರಗಳು ಮತ್ತೆ ಮೇಲಕ್ಕೆ ಬರಬಹುದು. ಕೆಲವು ಸಂಬಂಧಗಳಲ್ಲಿ ಇನ್ನೂ ಸ್ಪಷ್ಟತೆ ಕೊರತೆ ಕಾಣಬಹುದು. ಆದರೆ ತಿಂಗಳ ಮಧ್ಯಭಾಗದ ನಂತರ ಸ್ಪಷ್ಟ ಬದಲಾವಣೆ ಆರಂಭವಾಗುತ್ತದೆ. ನಿಮ್ಮ ಮನಸ್ಸು ಹೆಚ್ಚು ಸ್ಥಿರವಾಗುತ್ತದೆ. ನೀವು ಕೈಗೊಂಡ ಕೆಲಸಗಳಲ್ಲಿ ಪ್ರಗತಿ ಕಾಣಲು ಆರಂಭವಾಗುತ್ತದೆ. ಎರಡನಾರ್ಧದಲ್ಲಿ ಹೊಸ ಅವಕಾಶಗಳು ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತವೆ, ವಿಶೇಷವಾಗಿ ಉದ್ಯೋಗ ಮತ್ತು ಹಣಕಾಸು ಕ್ಷೇತ್ರದಲ್ಲಿ. ಧನ ಮತ್ತು ಹಣಕಾಸು ವಿಷಯದಲ್ಲಿ ಫೆಬ್ರವರಿ ತಿಂಗಳು ತುಲಾರಾಶಿಯವರಿಗೆ ಎಚ್ಚರಿಕೆ ಮತ್ತು ಅವಕಾಶ ಎರಡನ್ನೂ ಒದಗಿಸುತ್ತದೆ. ಜನವರಿಯಲ್ಲಿ ಅನೇಕರು ಅನಿರೀಕ್ಷಿತ ಖರ್ಚುಗಳಿಂದ ಬಳಲಿರಬಹುದು. ಫೆಬ್ರವರಿಯಲ್ಲಿ ಆದಾಯದ ಸ್ಥಿತಿ ನಿಧಾನವಾಗಿ ಸುಧಾರಣೆಯಾಗುವ ಸಾಧ್ಯತೆ ಇದೆ.
ಕೆಲವರಿಗೆ ಹೊಸ ಆದಾಯದ ಮೂಲಗಳು ಕಾಣಬಹುದು, ವಿಶೇಷವಾಗಿ ತಮ್ಮ ಕೌಶಲ್ಯವನ್ನು ಬಳಸಿಕೊಂಡು ಕೆಲಸ ಮಾಡುವವರಿಗೆ. ಆದರೆ ಈ ತಿಂಗಳಲ್ಲಿ ಖರ್ಚಿನ ವಿಷಯದಲ್ಲಿ ಜಾಗ್ರತೆ ಅಗತ್ಯ. ಸೌಂದರ್ಯ ವಸ್ತುಗಳು, ಮನರಂಜನೆ ಅಥವಾ ಅತಿಯಾದ ಆರಾಮಕ್ಕೆ ಹೆಚ್ಚು ಹಣ ಖರ್ಚು ಮಾಡುವ ಪ್ರೇರಣೆ ಬರಬಹುದು. ಈ ಸಂದರ್ಭದಲ್ಲಿ ತಾಳ್ಮೆ ಅಗತ್ಯ. ತಿಂಗಳ ಅಂತ್ಯದ ಹೊತ್ತಿಗೆ ಬಾಕಿ ಹಣ ವಾಪಸ್ ಪಡೆಯುವ ಸೂಚನೆಗಳು ಕಾಣಬಹುದು, ಆದರೆ ಪ್ರತಿಯೊಂದು ವ್ಯವಹಾರದಲ್ಲೂ ಸ್ಪಷ್ಟತೆ ಮತ್ತು ಲಿಖಿತ ದೃಢತೆ ಇರಬೇಕು. ಉದ್ಯೋಗ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಫೆಬ್ರವರಿ ತಿಂಗಳು ತುಲಾ ರಾಶಿಯವರಿಗೆ ಮಹತ್ವದ ಬದಲಾವಣೆಗಳನ್ನು ತರುವ ಸಾಧ್ಯತೆಯಿದೆ. ಜನವರಿಯಲ್ಲಿ ಕೆಲಸದಲ್ಲಿ ಸ್ಥಗಿತ ಅನುಭವಿಸಿದವರು ಫೆಬ್ರವರಿಯಲ್ಲಿ ಮತ್ತೆ ಚಲನೆ ಕಾಣಬಹುದು. ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಸಿಗುವ ಸೂಚನೆಗಳಿವೆ. ಹೊಸ ಜವಾಬ್ದಾರಿಗಳು ಬರಬಹುದು. ಕೆಲವರಿಗೆ ಕೆಲಸದ ಸ್ಥಳದಲ್ಲಿ ಬದಲಾವಣೆ ಸಂಭವಿಸಬಹುದು. ಇದು ಆರಂಭದಲ್ಲಿ ಸ್ವಲ್ಪ ಆತಂಕ ತಂದರೂ ಮುಂದಿನ ದಿನಗಳಲ್ಲಿ ಅನುಭವವನ್ನು ಹೆಚ್ಚಿಸುತ್ತದೆ. ಉದ್ಯೋಗ ಹುಡುಕುತ್ತಿರುವವರಿಗೆ ತಿಂಗಳ ಎರಡನೆಯಾರ್ಧ ವಿಶೇಷವಾಗಿ ಅನುಕೂಲಕರ. ಸಂದರ್ಶನಗಳಿಗೆ ಅವಕಾಶ, ಹೊಸ ಸಂಪರ್ಕಗಳು ಮತ್ತು ಹಳೆಯ ಅರ್ಜಿಗಳಿಗೆ ಪ್ರತಿಕ್ರಿಯೆ ಸಿಗುವ ಸೂಚನೆಗಳು ಕಾಣಿಸುತ್ತವೆ. ಆದರೆ ಈ ಸಮಯದಲ್ಲಿ ಒತ್ತಡವೂ ಹೆಚ್ಚಾಗಬಹುದು. ಹೀಗಾಗಿ ಸಮಯ ನಿರ್ವಹಣೆ ಮತ್ತು ಮನಸ್ಸಿನ ಸಮತೋಲನ ಬಹಳ ಮುಖ್ಯ. ವ್ಯಾಪಾರ ಮತ್ತು ಹೂಡಿಕೆ ಕ್ಷೇತ್ರದಲ್ಲಿ ಫೆಬ್ರವರಿ ತಿಂಗಳು ತುಲಾ ರಾಶಿಯವರಿಗೆ ಯೋಚಿಸಿ ಮುಂದುವರಿಯುವ ಸಮಯ. ಜನವರಿಯಲ್ಲಿ ಕೆಲವರು ಆತುರದಲ್ಲಿ ತೆಗೆದುಕೊಂಡ ನಿರ್ಧಾರಗಳಿಂದ ಪಾಠ ಕಲಿತಿರಬಹುದು. ಫೆಬ್ರವರಿಯಲ್ಲಿ ನೀವು ಹೆಚ್ಚು ವಿವೇಕಪೂರ್ಣವಾಗಿ ಮುಂದುವರಿಯುತ್ತೀರಿ. ಹೊಸ ಗ್ರಾಹಕರು, ಹೊಸ ಸಂಪರ್ಕಗಳು ಮತ್ತು ಹೊಸ ಒಪ್ಪಂದಗಳು ಮೂಡಿಬರುವ ಸಾಧ್ಯತೆಯಿದೆ. ಆದರೆ ದೊಡ್ಡ ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಮಾಹಿತಿ ಸಂಗ್ರಹಿಸುವುದು ಬಹಳ ಅಗತ್ಯ. ತಪ್ಪು ಸಲಹೆ ಅಥವಾ ತಪ್ಪು ಭರವಸೆಯಿಂದ ದೂರವಿರುವುದು ಮುಖ್ಯ. ಈ ತಿಂಗಳಿನಲ್ಲಿ ಮಾತಿನ ಮೂಲಕ ವ್ಯವಹಾರ ನಡೆಸುವವರು ಹೆಚ್ಚು ಸ್ಪಷ್ಟವಾಗಿ ಸಂವಹನ ನಡೆಸಬೇಕು, ಏಕೆಂದರೆ ತಪ್ಪು ಸಂವಹನದಿಂದ ಗೊಂದಲ ಉಂಟಾಗಬಹುದು. ವಿವಾಹ ಮತ್ತು ಪ್ರೇಮ ಜೀವನದಲ್ಲಿ ಫೆಬ್ರವರಿ ತಿಂಗಳು ತುಲಾ ರಾಶಿಯವರಿಗೆ ಭಾವನಾತ್ಮಕವಾಗಿ ಮಹತ್ವದ ಕಾಲ. ಜನವರಿಯಲ್ಲಿ ಕೆಲವರಿಗೆ ಸಂಗಾತಿಯೊಂದಿಗೆ ಅರ್ಥಭ್ರಾಂತಿ, ಮೌನ ಅಥವಾ ಅಂತರ ಅನುಭವವಾಗಿರಬಹುದು. ಫೆಬ್ರವರಿಯಲ್ಲಿ ಈ ಸ್ಥಿತಿ ನಿಧಾನವಾಗಿ ಬದಲಾಗುತ್ತದೆ. ನಿಮ್ಮ ಭಾವನೆಗಳನ್ನು ಹೆಚ್ಚು ಸ್ಪಷ್ಟವಾಗಿ ವ್ಯಕ್ತಪಡಿಸಲು ಸಾಧ್ಯವಾಗುತ್ತದೆ. ಸಂಗಾತಿಯೊಂದಿಗೆ ಸಂವಾದ ಸುಧಾರಿಸುತ್ತದೆ. ಪ್ರೇಮ ಸಂಬಂಧದಲ್ಲಿರುವವರಿಗೆ ಇದು ಸಂಬಂಧವನ್ನು ಗಟ್ಟಿಗೊಳಿಸುವ ಸಮಯ. ಆದರೆ ಈ ತಿಂಗಳಿನಲ್ಲಿ ಅತಿಯಾದ ನಿರೀಕ್ಷೆ ಅಥವಾ ಅತಿಯಾದ ಅನುಮಾನ ಸಂಬಂಧಕ್ಕೆ ತೊಂದರೆ ತರಬಹುದು. ಹೀಗಾಗಿ ಪರಸ್ಪರ ನಂಬಿಕೆ ಮತ್ತು ಸಹನೆ ಅತ್ಯಂತ ಅಗತ್ಯ. ವಿವಾಹಕ್ಕೆ ಯೋಚಿಸುತ್ತಿರುವವರಿಗೆ ತಿಂಗಳ ಅಂತ್ಯದ ಹೊತ್ತಿಗೆ ಉತ್ತಮ ಸೂಚನೆಗಳು ಕಾಣಿಸಬಹುದು. ಕುಟುಂಬದ ಒಪ್ಪಿಗೆ ಪಡೆಯುವ ಸಾಧ್ಯತೆ ಹೆಚ್ಚಾಗುತ್ತದೆ. ಕುಟುಂಬ ಮತ್ತು ಗೃಹ ಜೀವನದಲ್ಲಿ ಫೆಬ್ರವರಿ ತಿಂಗಳು ತುಲಾ ರಾಶಿಯವರಿಗೆ ಸಮಾಧಾನವನ್ನು ತರುವ ಕಾಲ. ಜನವರಿಯಲ್ಲಿ ಮನೆಯೊಳಗಿನ ಸಣ್ಣ ವಿಷಯಗಳು ದೊಡ್ಡದಾಗಿ ತೋರಿಸಿಕೊಂಡಿದ್ದರೆ ಫೆಬ್ರವರಿಯಲ್ಲಿ ಅವು ನಿಧಾನವಾಗಿ ಶಮನವಾಗುತ್ತವೆ. ಕುಟುಂಬ ಸದಸ್ಯರೊಂದಿಗೆ ಹೆಚ್ಚು ಸಮಯ ಕಳೆಯುವ ಅವಕಾಶ ಸಿಗಬಹುದು. ಹಿರಿಯರ ಸಲಹೆ ಬಹಳ ಉಪಯುಕ್ತವಾಗುತ್ತದೆ. ಮಕ್ಕಳ ವಿಷಯದಲ್ಲಿ ಸಂತೋಷದ ಸುದ್ದಿ ಕೇಳುವ ಸಾಧ್ಯತೆಯಿದೆ. ಮನೆಯ ವಾತಾವರಣ ಹೆಚ್ಚು ಹಸನಾಗುತ್ತದೆ. ಆದರೆ ತಿಂಗಳ ಆರಂಭದಲ್ಲಿ ಕೆಲವು ದಿನಗಳಲ್ಲಿ ಹಳೆಯ ವಿಚಾರಗಳು ಮತ್ತೆ ಚರ್ಚೆಗೆ ಬರಬಹುದು. ಆ ಸಮಯದಲ್ಲಿ ಶಾಂತವಾಗಿ ವರ್ತಿಸುವುದು ಒಳಿತು. ಮಹಿಳೆಯರಿಗಾಗಿ ಫೆಬ್ರವರಿ ತಿಂಗಳು ವಿಶೇಷ ಶಕ್ತಿಯನ್ನು ಹೊಂದಿದೆ. ಗೃಹಿಣಿಯರಿಗೆ ತಮ್ಮ ಮನೆಯೊಳಗಿನ ಪಾತ್ರಕ್ಕೆ ಹೆಚ್ಚು ಗೌರವ ಸಿಗುತ್ತದೆ. ಕೆಲವರಿಗೆ ತಮ್ಮ ಆಸಕ್ತಿಗಳನ್ನು ಮುಂದುವರೆಸಲು ಅವಕಾಶ ಸಿಗಬಹುದು. ಉದ್ಯೋಗದಲ್ಲಿರುವ ಮಹಿಳೆಯರಿಗೆ ಫೆಬ್ರವರಿ ತಿಂಗಳು ತಮ್ಮ ಸಾಮರ್ಥ್ಯವನ್ನು ತೋರಿಸಲು ಉತ್ತಮ ಅವಕಾಶ ನೀಡುತ್ತದೆ. ಆದರೆ ಕೆಲಸ ಮತ್ತು ಮನೆಯ ನಡುವಿನ ಸಮತೋಲನ ಕಾಯ್ದುಕೊಳ್ಳುವುದು ಬಹಳ ಮುಖ್ಯ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಸ್ವಲ್ಪ ಸಮಯವನ್ನು ಸ್ವಂತಿಗಾಗಿ ಮೀಸಲಿಡುವುದು ಅಗತ್ಯ. ಧ್ಯಾನ, ಪ್ರಾರ್ಥನೆ ಅಥವಾ ಶಾಂತ ಸಮಯ ಕಳೆಯುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಫೆಬ್ರವರಿ ತಿಂಗಳು ತುಲಾ ರಾಶಿಯವರಿಗೆ ಸಾಮಾನ್ಯವಾಗಿ ಉತ್ತಮವಾಗಿದ್ದರೂ ಕೆಲವು ಎಚ್ಚರಿಕೆಗಳು ಅಗತ್ಯ. ಮೊದಲ ವಾರದಲ್ಲಿ ಮಾನಸಿಕ ಒತ್ತಡದಿಂದ ದೇಹದ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಯಿದೆ. ನಿದ್ರಾ ಸಮಸ್ಯೆ ಅಥವಾ ತಲೆನೋವು ಕಾಣಬಹುದು. ಎರಡನೇ ವಾರದಲ್ಲಿ ಆಹಾರದಲ್ಲಿ ನಿಯಮ ಪಾಲಿಸುವುದು ಬಹಳ ಮುಖ್ಯ. ಮೂರನೇ ವಾರದಲ್ಲಿ ಶಕ್ತಿಮಟ್ಟ ಉತ್ತಮವಾಗುತ್ತದೆ ಮತ್ತು ದೈಹಿಕ ಚುರುಕು ಹೆಚ್ಚಾಗುತ್ತದೆ. ನಾಲ್ಕನೇ ವಾರದಲ್ಲಿ ದಣಿವು ಕಾಣಿಸಬಹುದು, ವಿಶೇಷವಾಗಿ ಹೆಚ್ಚು ಕೆಲಸ ಮಾಡಿದರೆ. ಹೀಗಾಗಿ ಸಮತೋಲನ ಆಹಾರ, ಸಮರ್ಪಕ ವಿಶ್ರಾಂತಿ ಮತ್ತು ಸ್ವಲ್ಪ ವ್ಯಾಯಾಮ ಬಹಳ ಉಪಯುಕ್ತ. ವಿದೇಶ ಯೋಗ ಮತ್ತು ಪ್ರಯಾಣದ ದೃಷ್ಟಿಯಿಂದ ಫೆಬ್ರವರಿ ತಿಂಗಳು ಮಿಶ್ರ ಫಲ ನೀಡುತ್ತದೆ. ಕೆಲವರಿಗೆ ವಿದೇಶ ಸಂಬಂಧಿತ ಯೋಜನೆಗಳಲ್ಲಿ ತಡ ಕಾಣಬಹುದು, ಆದರೆ ಈ ತಡವು ಮುಂದೆ ಉತ್ತಮ ಅವಕಾಶಕ್ಕೆ ಕಾರಣವಾಗಬಹುದು. ಸ್ಥಳೀಯ ಪ್ರಯಾಣಗಳು ಮನಸ್ಸಿಗೆ ಶಾಂತಿ ನೀಡುವ ಸಾಧ್ಯತೆಯಿದೆ. ಕುಟುಂಬದೊಂದಿಗೆ ಸಣ್ಣ ಪ್ರವಾಸಗಳು ನಿಮ್ಮ ಒಳಗಿನ ಒತ್ತಡವನ್ನು ಕಡಿಮೆ ಮಾಡಬಹುದು. ಹೊಸ ಸ್ಥಳಗಳಿಗೆ ಭೇಟಿ ನೀಡುವುದು ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸಬಹುದು.
ಫೆಬ್ರವರಿಯಲ್ಲಿ ಕೆಲವು ದಿನಗಳು ನಿರ್ಧಾರ ತೆಗೆದುಕೊಳ್ಳಲು ವಿಶೇಷ ಸೂಕ್ತ. ತಿಂಗಳ ಆರಂಭದ ದಿನಗಳು ಹೆಚ್ಚು ಯೋಚನೆ ಮತ್ತು ಯೋಜನೆಗೆ ಸೂಕ್ತ. ಮಧ್ಯಭಾಗದ ದಿನಗಳು ಕಾರ್ಯರೂಪಕ್ಕೆ ತರುವ ಸಮಯ. ಅಂತ್ಯದ ದಿನಗಳು ವಿಮರ್ಶೆ ಮತ್ತು ಮುಂದಿನ ತಿಂಗಳ ತಯಾರಿಗೆ ಉತ್ತಮ. ಈ ತಿಂಗಳಿನಲ್ಲಿ ನಿಮ್ಮ ಅಂತರಾತ್ಮದ ಮಾತಿಗೆ ಕಿವಿಕೊಡಲು ಬಹಳ ಮುಖ್ಯ. ನಿಮ್ಮ ಒಳಗಿನ ಧ್ವನಿ ನಿಮಗೆ ಸರಿಯಾದ ದಿಕ್ಕನ್ನು ತೋರಿಸುತ್ತದೆ. ಫೆಬ್ರವರಿಗೆ ಹೊಂದುವ ಗ್ರಹಾಧಾರಿತ ಪರಿಹಾರಗಳು ತುಲಾ ರಾಶಿಯವರಿಗೆ ಉಪಯುಕ್ತವಾಗುತ್ತವೆ. ಶುಕ್ರಗ್ರಹದ ಅನುಗ್ರಹ ಪಡೆಯಲು ಶುಕ್ರವಾರದಂದು ಸ್ವಚ್ಛ ವಸ್ತ್ರ ಧರಿಸುವುದು, ಸೌಂದರ್ಯ ಮತ್ತು ಸ್ವಚ್ಛತೆಗೆ ಗಮನ ನೀಡುವುದು ಸಹಕಾರಿ. ಪ್ರತಿದಿನ ಪ್ರಾತಃಕಾಲದಲ್ಲಿ ಸೂರ್ಯನಿಗೆ ನೀರು ಅರ್ಪಿಸುವುದು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಶನಿವಾರದಂದು ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ಶನಿಗ್ರಹದ ಅನುಗ್ರಹಕ್ಕೆ ಕಾರಣವಾಗುತ್ತದೆ. ಗುರುವಾರದಂದು ದಾನ ಕಾರ್ಯ ಮಾಡುವುದು ಗುರುಗ್ರಹದ ಕೃಪೆ ಪಡೆಯಲು ಸಹಕಾರಿ. ಈ ಪರಿಹಾರಗಳ ಉದ್ದೇಶ ಭಯ ಹುಟ್ಟಿಸುವುದಲ್ಲ, ಬದಲಾಗಿ ಮನಸ್ಸಿನಲ್ಲಿ ಶ್ರದ್ಧೆ, ಶಾಂತಿ ಮತ್ತು ಆತ್ಮವಿಶ್ವಾಸ ಬೆಳೆಸುವುದು. ಫೆಬ್ರವರಿ ತಿಂಗಳ ಅಂತ್ಯನ ಹೊತ್ತಿಗೆ ತುಲಾ ರಾಶಿಯವರು ತಮ್ಮ ಜೀವನದಲ್ಲಿ ಒಂದು ಹೊಸ ಸಮತೋಲನವನ್ನು ಅನುಭವಿಸುತ್ತಾರೆ. ಜನವರಿಯಲ್ಲಿ ಇದ್ದ ಗೊಂದಲ ನಿಧಾನವಾಗಿ ಕಡಿಮೆಯಾಗುತ್ತದೆ. ನೀವು ಹೆಚ್ಚು ಶಾಂತ, ಹೆಚ್ಚು ಸ್ಥಿರ ಮತ್ತು ಹೆಚ್ಚು ಆತ್ಮವಿಶ್ವಾಸದಿಂದ ಮುಂದುವರಿಯುವ ಸ್ಥಿತಿಗೆ ಬರುತ್ತೀರಿ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ಮಧ್ಯಂತರ ಹಂತವಾಗಬಹುದು. ನೀವು ಕಲಿತ ಪಾಠಗಳನ್ನು ಬಳಸಿಕೊಂಡು ಮುಂದಿನ ತಿಂಗಳುಗಳಿಗೆ ಗಟ್ಟಿಯಾದ ನೆಲೆ ನಿರ್ಮಾಣ ಮಾಡುವ ಅವಕಾಶ ಇದು. ನಿಮ್ಮ ಸಾಮರ್ಥ್ಯವನ್ನು ನಂಬಿ, ನಿಮ್ಮ ಒಳಗಿನ ಶಕ್ತಿಯನ್ನು ಅರಿತು, ನಿಮ್ಮ ದಾರಿಯನ್ನು ಧೈರ್ಯದಿಂದ ಮುಂದುವರೆಯಿರಿ. ಈ ಫೆಬ್ರವರಿ ತಿಂಗಳು ನಿಮಗೆ ಶಾಂತಿ, ಸಮತೋಲನ, ಪ್ರಗತಿ ಮತ್ತು ಒಳಗಿನ ಶಕ್ತಿಯನ್ನು ಅರಿಯುವ ಅವಕಾಶ ನೀಡಲಿಯಿತು. ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಮೂಡಲಿ, ಹೊಸ ಆತ್ಮವಿಶ್ವಾಸ ಬೆಳೆಯಲಿ ಮತ್ತು ನಿಮ್ಮ ಪ್ರಯತ್ನಗಳು ಯಶಸ್ಸಿಗೆ ದಾರಿ ಮಾಡಿಕೊಡಲಿ ಎಂಬುದು ವೈದಿಕ ಶಾಸ್ತ್ರ ಚಾನೆಲ್ನ ಹೃದಯಪೂರ್ವಕ ಆಶಯ. ಧನ್ಯವಾದಗಳು.